ರೋಡ್ ಅಂತಾರೆ ಭಾರಿ ಡೇಂಜರ್ ಅದ. ಮೀಡಿಯಮ್ಲಿಂದ ಅದು ಹೆಸರು ಬರ್ತಿದ್ದು ಅಷ್ಟೇ. ಇದರಿಂದ ಹೋಗ್ಬೇಕು, ನಮ್ಮ ಗಾಡಿ ಹೆಡ್ಲೈಟಿಂದ ಹೋಗ್ಬೇಕು. ಮುಂಜಾನೆ ಅದು ಸೂರ್ಯೋದಯ ಆಗ್ತಲ್ರಿ, ಅದನ್ನ ಸುಮ್ಮನೆ ನೋಡ್ಬೇಕಂತ ಬಂದಿವ್ರಿ. ಜಗದಲ್ಲಿ ಜಿಗಿದ ಪರಿಸಿ ದವಸ ಪೊಗರಿ ತೋಳ್ ಕಮರು ಕಬ್ಬರವೇ ದಿನದಲ್ಲಿ ಒಲವನ್ನು ಇರಿಸಿ ದೈವ ನೇತ್ರ ನನ್ನ ಚಿನ್ನೆನೆ ಮನವೇ ನಿಚ್ಚ ಮನದೇ ಸರಿದ. ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಇವತ್ತು ಹತ್ತಿಕುಣಿ ಹೋಗ್ಬೇಕಂತ ಮಾಡೀವಿ, ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡೀವಿ. ಸೊ ಅದು ಸನ್ರೈಸ್ ನೋಡ್ಬೇಕಂತ ಹೊಂಟೀವಿ. ಟೈಮ್ ಅರೌಂಡ್ 5:45 ಮೇಲೆ ಆಗ್ಯದ. ಸೊ ನಡ್ರಿ, ಇವಾಗ ಹತ್ತಿಕುಣಿ ಕ್ರಾಸ್ ಟರ್ನ್ ಆಗೀವಿ. ಅಲ್ಲಿಂದ ಸ್ಟ್ರೈಟ್ ಹೋಗೋದು. ಸೊ ಹೆವಿ ಕತ್ತಲದ ಇಲ್ಲಿ, ಏನೂ ಸ್ಟ್ರೀಟ್ ಲೈಟ್ಸ್ ಇಲ್ಲ, ಏನೂ ಇಲ್ಲ. ರೋಡ್ ಅಂತಾರೆ ಭಾರಿ ಡೇಂಜರ್ ಅದ. ಸೊ ಫ್ಯೂಲ್ ಅಪ್ ಮಾಡ್ಸೋಕೆ ಬಂದಿದ್ದೀವಿ, ಪೆಟ್ರೋಲ್ ಭಾಳ ಕಮ್ಮಿ ಇತ್ತು. ಸೊ ಫ್ಯೂಲ್ ಹಾಕ್ಸ್ಕೊಂಡು, ಭಾಳ ಡೇಂಜರ್ ಅದ ರೋಡ್ ಇದು. ಲೈಟ್ ಇಲ್ಲ, ಏನಿಲ್ಲ. ನೋಡ್ರಿ, ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಬರೀ ಗಾಡಿಗಳು ಹೆಡ್ಲೈಟ್ಲಿಂದೇ ನಡ್ಸೋತಾರೆ ಮಂದಿ ಇಲ್ಲಿ. ಅಂದರೆ ಎಲ್ಲದೊಂದು ಹೆಂಗೆ ನಡೆಸ್ತಾರೆ. ಬಟ್ ಈ ರೋಡ್ನಾಗ ಯಾವ ಸ್ಟ್ರೀಟ್ ಲೈಟ್ ಇಲ್ಲ ಅಂತ ಕಿಸ್ನ ಹೇಳೋಕ್ಕೆ ಟ್ರೈ ಮಾಡತ್ತೀನಿ ನಾನು. ಸೊ ಇಲ್ಲಿ ಸ್ವಲ್ಪ ಲೈಟ್ಗಳು ಚಾಲು ಆಗ್ಯಾವ, ಅಂದ್ರೆ ಕಂಟಿನ್ಯೂಸ್ ಅವ. ಸೊ ಇಷ್ಟೇ ಹಾಕಿರಲ್ಲ, ಅದಕ್ಕೊಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಿಂದೆ ಭಾಳ ಅಂದ್ರೆ ಭಾಳ ಕತ್ತಲಿತ್ತು. ಗಾಡಿ ಹೆಡ್ಲೈಟ್ ಬಿಟ್ಕಿಸಿಂದ ಮತ್ತು ಬೇರೆದು ಏನೂ ಇದ್ದಿದ್ದಿಲ್ಲ ಲೈಟ್ಗಳು. ಸೊ ಇಷ್ಟರಿಂದಲೇ ಸ್ವಲ್ಪ ಬೆಳಕಾಗ್ತದೆ. ಒಂದು ಸೈಡ್ ಇದ್ರೆ ಅಷ್ಟು ಆಗ್ತಿಲ್ಲ ಲೈಟ್, ಎರಡು ಸೈಡ್ ಅವಲ್ಲ ಕರೆಕ್ಟ್ ಆಗ್ತದೆ. ಸೊ ನೀವು ನೋಡ್ಬೋದು ಬೆಳಕಾಗ್ಲತ್ತದ. ಬಟ್ ಗಿಡಗಳಿಂದ ಇನ್ನೂ ಸ್ವಲ್ಪ ಜಲ್ದಿ ಬಂದಂದರೆ ಅನ್ಸಿಕೆ ಅಂತಾರೆ ಭಾರಿ ಜಲ್ದಿ ಉಡ್ತಿತ್ತು. ಯಾಕಂದ್ರೆ ಲೈಟ್ ಇಲ್ಲ, ರೋಡ್ ಹೆಂಗೆ ಹಾಕಿದ್ರೆ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತೀವಿ ಗಾಡಿ. ಲೈಟ್ ಇದ್ರೆ ಏನೋ ಒಂದು ಸ್ವಲ್ಪ ಭಯ ಇರಲ್ಲ. ಸೊ ಒಂದು ಸೈಡ್ ರೋಡ್ ಮಾಡತ್ತಾರ ಅಂತ ಅನ್ಸ್ಲತ್ತದ, ಯಾಕಂದ್ರೆ ಇನ್ನೊಂದು ಸೈಡ್ ಕಚ್ಚಾ ಅದ, ಇನ್ನು ಇದು ಸೈಡ್ ಸ್ಮೂತ್ ಅದ ಫುಲ್ಲು. ಅಂದ್ರೆ ಭೀ ಇಲ್ಲಿ ಭೀ ಸ್ವಲ್ಪ ಕಚ್ಚಾ ಅದ, ನಡೀತದೆ. ಇಷ್ಟರೇ ಮಾಡಿರಲ್ಲ, ಅಲ್ಲಿ ಭೀ ಹಿಂದೆ ಮಾಡಿದ್ರೆ, ಇಲ್ಲಿ ಮುಂದೆ ಮಾಡ್ಯಾರ. ಲೆಫ್ಟ್ ಸೈಡ್ ಅಷ್ಟೇ ಮಾಡ್ಯಾರ, ರೈಟ್ ಸೈಡ್ ಇನ್ನೂ ಮಾಡಿಲ್ಲ. ಸೊ ಹತ್ತಿಕುಣಿ ಎಂಟ್ರಿ ಆಗಿ ಊರಿನಾಗ. ಸೊ ಅದು ಡ್ಯಾಮ್ ಸ್ವಲ್ಪ ಊರೊಳಗೆ ಅದ. ಮಂದಿ ಎಲ್ಲಿಗೋ ಹೊಂಟಾರ, ಹಿಂದೆ ಒಯ್ತೀರ ನಡ್ಕೊಂಡು ಹೊಂಟ್ರಿ. ಪಾದಯಾತ್ರೆ ಅದು ಏನಾದ ಗೊತ್ತಿಲ್ಲ. ಸ್ವಲ್ಪ ಬೆಳಕಾಗ್ಯದ. ನೇಚರ್ ಅಂತ ಕೇಳೋದೇ ಬೇಡ. ನಾವು ಇದು ನೇಚರ್ ಎಂಜಾಯ್ ಮಾಡೋಕನ್ಕಿಸಿಂದೆ ಮಾರ್ನಿಂಗ್ ರೈಡ್ ಮಾಡೀವಿ. ಇದು ಅಂದ್ರೆ ಮುಂಜಾನೆ ಬಂದೀವಿ. ಸೊ ನಾವೇನು ಹತ್ತಿಕುಣಿ ಡ್ಯಾಮ್ ಅಂತ ಕರೀತೀನಲ್ಲ, ಅದಕ್ಕೆ ಇಲ್ಲಿ ಹತ್ತಿಕುಣಿ ಕ್ಯಾಂಪ್ ಅಂತ ಕಿಸಿಂದ ಅದಕ್ಕೆ ಅಲ್ಲಿ ಬೋರ್ಡ್ ಮೇಲೆ ಹಾಕಿದ್ರು. ಸೊ ಇಲ್ಲೇ ಒಳಗೆ ಒಳ್ಬೇಕಂತ. ಹಾಂ, ಇಲ್ಲಿ ಮಳೆ ಆಗಿರ್ಬೋದು, ಸ್ವಲ್ಪ ಮಣ್ಣು ಮಾಯಿಶ್ಚರ್ನಾಗ ಅದ. ಸೊ ಹಿಂಗೆ ಬಂದು ಒಳಗೆ ಹೋದ್ರೆ ಸ್ವಲ್ಪ ಊರು ದಾಟಿದ ಮೇಲೆ ಅದಿದೆ ಕ್ಯಾಂಪ್. ಸೊ ಇಲ್ಲಿ ನಮ್ಮ ಬಾಸ್ ಆಂಜನೇಯ ಅಂತ ಗುಡಿ ಅದ. ಎಲ್ಲ ಚಮ್ ಕೆಳಗೆ ಹೋಗಂ ಪೈಲ ಏನದ
ಅಂತಿಗೆ ಬರಕತ್ತ ನಂಗಂತ್ರಿ ಪೂರ ನೋಡು ಆ ಕಡೆ ಆಡ್ತೀವಿ. ಸೊ ಇಲ್ಲಿ ಕೋತಿಗಳವ ಅಂತ ಸೊ ಅಲ್ಲಿ ಬಾಳೆಗಳಿದ್ದು ಮೊನ್ನೆ ಮೈಲಾಪುರ್ನಾಗ ಇದ್ದಂಗ. ಗಾಡಿ ಇಲ್ಲಿ ತನಕ ಹೋಗ್ತಾವ, ಮಂದಿ ಬಂದಾರ, ಎರಡು ಮೂರು ಗಾಡಿ ಬಂದಾವ ಇಲ್ಲಿ ನೋಡ್ರಿ. ಹೋಗೋಣ ಇಲ್ಲಿ ಪಾರ್ಕ್ ಮಾಡೋಣ. ಅಂಜಾವ ಮತ್ತೆ ಏನು ಮಾಡ್ತಿ, ಅವ್ರ ಜಾಗ ನಾವು ಬಂದ್ರೆ ಅಂಜಲ್ ಮತ್ತೆ. ಸೊ ರೀಚ್ ಆಗಿವಿ ಡ್ಯಾಮಿಗೆ. ನೀರಂತ ಇಲ್ಲಿ ಏನೂ ಇಲ್ಲ, ಆ ಕಡೆ ಸೈಡ್ ಸ್ವಲ್ಪ ಅವ, ಯಾಕಂದ್ರೆ ಬ್ಯಾಸ್ಗೆ ಇದ್ದು ಸಲಾಗ ಆ ಕಡೆಯಿಂದ ಹಿಂಗೆ ನೀರು ಬರ್ತಿತ್ತು. ಈ ಕಡೆ ಫುಲ್ ಖಾಲಿ ಆಗ್ಯಾವ, ಮುಂದೆ ಹೋಗ್ತಿದ್ವು ಹಂಗಲ್ಲೆಲ್ಲ. ಸೊ ಬ್ಯಾಸ್ಗೆ ಇದ್ದ ಸಲಾಗ ಈ ಕಡೆ ಇಲ್ಲೆಲ್ಲ ಭೀ ನೀರು ಇರ್ತಿದ್ದವು, ಇಲ್ಲಿ ತನಕ ಬರ್ತಿತ್ತು ನೀರು. ಸೊ ಅಲ್ಲಿಗಂಡ ನೀರು ಅಲ್ಲೇನು ಕಾಣ್ತದಲ್ಲ, ಅದು ಒಂದು ಟೈಪ್ ಐಲ್ಯಾಂಡ್ ಇದ್ದಂಗೆ ಅದು. ಅಲ್ಲಿ ಹೋಗಕ್ಕೆ ದಾರಿ ಇಲ್ಲ ಅಲ್ಲಿ, ಆ್ಯಂಡ್ ಸೇಫ್ ಭೀ ಅಲ್ಲ ನನಗೆ. ಸೊ ಡ್ಯಾಮ್ ನೋಡ್ಕೊಂತ ಇಲ್ಲಿದೊಂದು ಸೇಫ್ಟಿ ನೋಡಿದ್ದೀವಿ, ಮಳೆ ಬಂದ್ರೆ ಇಲ್ಲಿ ಸೇಫ್ ಇರ್ತದಂತ. ಹಿಂಗಿದ್ರೆ ಮ್ಯಾಲೆ ಇಲ್ಲಿ ಹಿಂಗೆ ಕುಂದ್ರಕ್ಕಾದ ಹಿಂಗೆ ಮ್ಯಾಲೆ ಸೇಫ್ ಇರ್ತದಂತ. ಸೊ ನೋಡ್ರಿ ಇವನೇ ನೋಡ್ರಿ ನವೀನ್ ಅಂದ್ರೆ ಹಚ್ಕೋಬೇಡ, ಈ ಕಡೆ ತಿರುಗಿ ಜರ. ಫುಲ್ ಸ್ಮಾರ್ಟ್ ಅನ್ರಿ ಅವ, ಅದಕ್ಕೆ ಇನ್ಸ್ಟಾಗ್ರಾಮ್ ಮಾಡಿ ಸ್ಮಾರ್ಟಿ ನವೀನ್ ಅಂತ ಇಟ್ಟನ್ರಿ. ಇವ ಅಣ್ಣ ರೀ, ಇವ ಜಿಮ್ಮಿಗೆ ಹೊಂಟಾನ, ಏನು ಮಾತಾಡಕ್ಕೆ ಬರಲ್ಲ. ಅಣ್ಣ ನಮಸ್ಕಾರ ಅಣ್ಣ. ನಮ್ಮಣ್ಣ ಬಿಟ್ಬಿಡಿ ಅಣ್ಣ, ಹೊಡಿಬೇಡಿ ಅಣ್ಣ. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ಏನೋ ಇದು ಗೇಡ್ ತೆಗೆದ ಮಷಿನ್ ಅದ ಕೆಳಗ. ಸೊ ಹಂಗಿಂದ ಅಲ್ಲಿ ಕೆಳಗೆ ಹೋಗ್ಬೋದು. ಅಲ್ಲಿ ಒಂದು ಟೆಂಪೋ ನಿಂತದ, ಅಲ್ಲಿ ಕೆಳಗೆ ಹೋಗ್ಬೋದು. ಅಲ್ಲಿ ಇಲ್ಲ ಸಣ್ಣ ಸಣ್ಣ ಹೋಲ್ ಅವಲ್ಲೆಲ್ಲ ಪಾರಿವಾಳಗಳು ಕುಂತಾವ ನೋಡಿ, ಹೊರಗೆ ಬರತ್ತಾವು. ಅಲ್ಲಿ ಕಾಣ್ಬೋದು ನಿಮ್ಗೆ, ಒಳಗೆ ಕುಂತಾವು. ಅಲ್ಲಿ ಸ್ಕ್ವೇರಲ್ಲಿ ಅದ. ಸೊ ಒಳಗೆ ಅಲವಿಲ್ಲ ಅಂತ ಅನಿಸ್ತದ. ಸೊ ಮುಂಜಾನೆ ಇದ್ದದ್ರಿಂದ ಸ್ವಲ್ಪ ಒಂದು 2-3 ಜನ ಇದ್ರಿ ಇಲ್ಲಿ, ಹಂಗೆ ಬಂದ್ಬಿಟ್ಟಿವಿ. ಹಾಂ ಇವ್ನಿಗೆ ನೋಡಿದ್ರಿ ಫುಲ್ ಬಾಡಿ ಗಿಡಿ ಖಂಡಿತ ಅಂಜಿದ್ರೆ ಸ್ವಲ್ಪ. ಆಯ್ತು ಬಂದ ಬಿಟ್ರೆ, ಬಿಟ್ಬಿಟ್ರೆ ಒಳಗೆ ಹೋಗಪ್ಪ ಅಂತ. ಸೊ ಅಲ್ಲಿ ಕಾರ್ ಭೀ ನಿಂತಾವ, ಗಾಡಿಗಳು ಭೀ ನಿಂತಾವಲ್ಲ ಹಂಗೆ. ಸೊ ಇಲ್ಲಿ ತನ ಇದು ಹೆಬ್ಬಣ್ಣದ ಇದು ತಿರುಗಾಡಕ್ಕೆ. ಅದಾದ್ಮೇಲೆ ಅದು ಮಣ್ಣಿನ ರೋಡ್ ಸ್ಟಾರ್ಟ್ ಆಗ್ತದೆ, ಫುಲ್ ಅಲ್ಲಿ ಎಂಡಿ ತನಕ ಹೋಗ್ತದೆ. ಸೊ ಅಲ್ಲಿ ಸ್ಟೆಪ್ಸ್ ಅವ ಸೀದಾ ಕೆಳಗೆ ಹೋಗಕ್ಕೆ. ಈ ಕಡೆ ಸ್ಟೆಪ್ಸ್ ಅವಲ್ಲ, ಎರಡು ಕಡೆ ಈ ಕಡೆ ಅದೇನದು ಹಿಂಗೆ. ಹಂಗಿಂದ ಹೋಗ್ಬೋದು ನಾವು, ಹಿಂಗೆ ಮ್ಯಾಲಿಂದ ಹಿಂಗೆ ಸೀದಾ ಹೋಗಿ ಅದು ಕೆಳಗೆ ಹಿಡಿದು ಮತ್ತೆ ಸ್ಟೆಪ್ಸಿಂದ ಹೋಗ್ಬೋದು ಹಾಕಿದ್ರು. ಸೊ ಸ್ಟೆಪ್ಸ್ ವೈಸ್ ಹಿಂಗೆ ನೀರು ಇದ್ದಂಗೆ ಅದು. ಇಲ್ಲಿ ಡೀಪ್ ಅದ, ಅದಕ್ಕಿಂತ ಸ್ವಲ್ಪ ಡೀಪ್, ಸ್ವಲ್ಪ ಕಮ್ಮಿ ಡೀಪ್, ಹಂಗೆ ಸ್ವಲ್ಪ ಕಮ್ಮಿ ಹಾಕೊಂತ ಅಲ್ತಾನ ಅದು. ಸೊ ಹಿಂಗೆ ಸ್ಟೆಪ್ಸ್ ಹಿಂಗೆ ಹೋಗಿ ಇಲ್ಲಿಂದ ಹೋಗ್ಬೋದು.
ಹೆಂಗೆ ಬರ್ತೆ ಹಂಗೋಗಿ. ಸೊ ಇದು ಹಿಂಗೆ ಗುಡ್ಡ ಎಲ್ಲಿ ಕಲ್ಲು ಮ್ಯಾಲ ಇನ್ನ ಚಂದ್ರನ ರೀ ಮೂನ್ ಕಟ್ ಸನ್ರೈಸ್ ಆಗ್ತದ. ನೋಡ್ರಿ ಗೈಸ್, ನಾವು ಸನ್ರೈಸ್ ನೋಡಕ್ ಬಂದೀವಿ, ಆದ್ರೆ ಸನ್ನೆ ಬಂದಿಲ್ಲ. ರಜೆ ಅಂತ ಅನಿಸ್ತದೆ, ಬೇಕಾದ್ರೆ ಸಂಡೇ ಇರಲ್ಲ ಸನ್ಯಾಗ. ಪುನೀತ್ ರಾಜ್ಕುಮಾರ ಅದೇ ಅಂದಿನ. ಓ ಸನ್ರೈಸ್ ಸನ್ರೈಸ್. ಸಣ್ಣ ಮ್ಯಾಲೆ ಬರತ್ತದ, ಆ ಕಡೆಯಿಂದ ಸ್ವಲ್ಪ ಸಣ್ಣ ಕಂಡೈತಿ, ಈ ಕಡೆಯಿಂದ ಹಿಂಗೆ ಮ್ಯಾಲೆ ಹೊಂಟದ. ಚೆನ್ನ ನಮ್ಗೆ ಇಲ್ಲಿ ಜಗಳಾಗಲ್ಲಿ ಚೆನ್ನ ಬಾಲೆ ಚೆನ್ನ ಹುಡುಕಂದ್ರಲ್ಲಿ ಚೆನ್ನ ಬಾಲೆ ಚೆನ್ನಲ್ಲಿ ಯಾರು ಹಿಡ್ದಾರ ಇಲ್ಲಿ ಊರಾಗ ಏನು ಅಂತಾನವ. 6:45 ಅದ, 6:40 6:35 ಹಂಗೆ ಸನ್ರೈಸ್ ಎಲ್ಲ ಸ್ಟಾರ್ಟ್ ಆಗ್ಯದ. ಎಲ್ಲ ಗಾರ್ಡನ್ ಇದ್ದಂಗೆ ಅದ. ನಾವು ಗಾಡಿ ಹಚ್ಚಿರೋದ್ರ ರೈಟ್ ಸೈಡಿಗೆ ಗಾರ್ಡನ್ ಇದ್ದಂಗೆ ಅದ, ಅಲ್ಲೇ ಭೀ ಹೋಗ್ಬೋದು. ಸನ್ರೈಸ್ ಇಲ್ಲಿ ಕುಂತ್ ನೋಡೋದಕ್ಕಿಂತ ಅಲ್ಲಿ ಕುಂತ್ರ ಇನ್ನೂ ಸ್ವಲ್ಪ ಚಲೋ ಕಾಣುತ್ತೆ ಅನ್ಸ್ತದ. ಸೀದಾ ಇದು ಅದ್ರ ಅದ ನಡೀತದ, ಅಂದ್ರೆ ಭೀ ಅಲ್ಲಿ ಗಿಡಗಳು ಜಾಸ್ತಿ ಅವೆಲ್ಲ ಇನ್ನೂ ಚಲೋ ಕಾಣುತ್ತೆ. ಅಲ್ಲಿ ಇಲ್ಲ ಕಡೆ ಸೈಡ್ ಹೋಗ್ಬೇಕಿತ್ತು. ಸೊ ಮ್ಯಾಲೆ ಗಾರ್ಡನ್ ಅದ ಹೋಗೋಣ. ಸೊ ಹೊಂಟಿವಾಗ ಈಗ ಅಲ್ಲಿ ನಿಂತಾಗ ಬಾಲೆಗಳು ಜಾಸ್ತಿ ಮ್ಯಾಲೆ ಕಾಣುತ್ತೆ ನೋಡ್ರಿ. ಮ್ಯಾಲೆ ಒಂದು ಕುಂತದ. ಕರೆಕ್ಟಾಗಿ ಮೇಂಟೈನ್ ಮಾಡ್ಯಾರ, ಹಿಂಗೇನು ಹೊಲ್ಸು ಮಾಡಿಲ್ಲ. ಸೊ ಹಿಂಗೆ ಕಾಪಾಡಿಕೊಳ್ಬೇಕಂತ ಇಷ್ಟಪಡ್ತೀನಿ. ಸೊ ನಾವು ಇವಾಗ ಗೊತ್ತಾಗ್ತದೆ ನಿಮಗೆ ಹಿಂಗೆ ರೋಡ್ ಎಷ್ಟು ಕಚ್ಚಾ ಅದ ಅನ್ಕಿಸ್ತದ. ರೋಡಾಗಿ ತೋರಿಸ್ತೀನಿ ನೋಡಿ ಸನ್ರೈಸ್. ಕ್ಲೈಮೇಟ್ ಏಕ್ ನಂಬರ್ ಅದ. ಸಂಜೆಗೆ ಬಂದರೆ ಈ ಟೈಪ್ ಸಿಗ್ತದಿಲ್ಲ ನಮಗೆ. ಸೊ ಅದಕ್ಕೆ ಮಾರ್ನಿಂಗ್ ಪ್ರಿಫರ್ ಮಾಡಿದ್ದೀವಿ. ಇದ್ರ ತಲೆ ಹತ್ತಿತ್ತಂದ್ರೆ ತಲೆ ಅಂದ್ರೆ ರಕ್ತ ಕನ್ಫರ್ಮ್ ಅದ. ಅದು ಇಷ್ಟು ರೋಡ್ ಖರಾಬ್ ಆಗತ್ತನ ಯಾಕೆ ಬಿಟ್ಟಾರೋ ಅಂತೀವಿ ಗೊತ್ತಿಲ್ಲ. ಅಲ್ಲಿ ಡ್ಯಾಮ್ನಾಗ ಸ್ವಚ್ಛತೆ ಮತ್ತು ಏನಂತಾರೆ ಅದು ಏನೋ ಪರಿಸರಕ್ಕೆ ಹಾನಿ ಮಾಡಲಿಲ್ಲ, ಅದು ಖುಷಿ ಆಯಿತು. ಯಾಕಂತಂದ್ರೆ ಬೇರೆ ಕಡೆ ಎಲ್ಲ ನೋಡಿದಾಗೆಲ್ಲ ಸಿಕ್ಕಂಗೆ ಹೊಲ್ಸು ಮಾಡೋದು, ಅದು ಬಿಯರ್ ಬಾಟ್ಲ್ ಅದು ಬಾಟ್ಲು ಒಕ್ಕಟ್ಟೋದು ಮತ್ತು ಏನರ ಹುಚ್ಚಿಟ್ಟು ಬರೆಯೋದು ಅದೆಲ್ಲ ಮಾಡ್ಕೊಂಡು ತಿಂದಿರ್ತಾರೆ. ಇಲ್ಲಿ ಮಾಡಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ಹೆವಿ ವೆಹಿಕಲ್ಸ್ ತಿರುಗಾಡೋದ್ರಿಂದ ಎಲ್ಲ ರೋಡ್ ಖರಾಬ್ ಆಗಿರ್ಬೋದು ನಂಗೆ ಅನ್ಸಿರ್ಬೋದು. ದಿನೇಶ್ ನೋಡೋ ಇಲ್ಲಿ ಅವ ನೋಡ್ರಿ ದಿನೇಶ್ ಅಂತ, ಅವ ಮನಿಕೆ ತಂದು ಕೊಟ್ಟಾನ. ಇಲ್ಲಿ ಚೆನ್ನು ಇಲ್ಲೇನ? ಚೆನ್ನು ಇಲ್ಲ ಅನ್ರಿ ಇಲ್ಲಿ. ನಾಚ್ಕೋತಾನ ಸ್ವಲ್ಪ ಇದು ಕ್ಯಾಮ್ರಾಮನ್ ಬರಕ. ನಾ ಕೇಳಿದಿರಿ ಇಲ್ಲೊಂದು ಚೀಲ ಹಾಂ ಚೀಲ ಚೆನ್ನು ಮೊದಲೇ ನೀನೇ ಬಂದಿದ್ದಿ. ಬೈ
ನೋಡ್ಬೋದು ಎಷ್ಟು ತೆಗ್ಗದ ಇಲ್ಲಿ ಅಂತ. ರೋಡಿನ ಮೇಲೆ ಅಲ್ಲಿ ಆ ಕಡೆ ಸೈಡ್ ಮಾಡತ್ತಾರ ರೋಡ್, ಸ್ವಲ್ಪ ತೆಗ್ಗ ನಡೀತದೆ, ಇಷ್ಟಿದ್ರೆ ನಡೀತದ. ಹಿಂಗದ ರೋಡ್ ಇದು, ಅನ್ಸಿದ ಮಟ್ಟಿಗೆ ರೋಡ್ ಮಾಡತ್ತಾರ ಅಂತ ಅನ್ಸ್ಲತ್ತದ. ಯಾಕೆ ಹೆವಿ ವೆಹಿಕಲ್ಸ್ ತಿರುಗಾಡಿಲ್ಲ ಅಂದ್ರೆ ಆರಾಮ್ಸೆ ಆಗ್ತದೆ ಎಲ್ಲ. ಸಿಟಿಗೆ ಎಂಟ್ರಿ ಆಗೀವಿ.